ಹಾಯ್ ಸ್ನೇಹಿತರೆ, 7ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಅಂದರೆ SA2ಗೆ ಸಂಬಂಧಪಟ್ಟಂತಹ ಪ್ರಥಮ ಭಾಷೆಯಾದಂತಹ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಸೊ ಈ ಮಾದರಿ ಪ್ರಶ್ನೆ ಪತ್ರಿಕೆ DSERT ಅವರು ಬಿಟ್ಟಿರುವಂಥದ್ದು. ಸೊ ಈ ಒಂದು DSERT ಅವರು ಬಿಟ್ಟಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಕ್ವೆಶನ್ನು ನೋಡಿಬಿಡೋಣ. ಸೊ ಇಲ್ಲಿ 4 ಆಯ್ಕೆಗಳನ್ನು ಈ ಒಂದು ವಾಕ್ಯದಲ್ಲಿ ಮೇನಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ನಮಗೆ ಸೂಕ್ತವಾದಂಥ ಒಂದು ಉತ್ತರವನ್ನು ಬರೀಬೇಕಾಗುತ್ತೆ. 3 ಪ್ರಶ್ನೆ, 1 ಅಂಕ, ಟೋಟಲ್ 3 ಅಂಕ ಇರುತ್ತೆ. ಛಂದಸ್ಸಿನ ಭಾಷೆಯಲ್ಲಿ ಲಘು ಗುರುತಿಸಲು ಬಳಸುವ ಚಿಹ್ನೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಚಿಹ್ನೆ, ಇಲ್ಲಿ ಚಿಹ್ನೆಗಳಿದ್ದಾವೆ. ಸೊ ಲಘುವನ್ನು ನಾವು ಈ ಒಂದು ಚಿಹ್ನೆಯ ಮೂಲಕ ನಾವು ಗುರುತಿಸ್ತೀವಿ, ಹೌದಾ? ಗದುಗಿನ ನಾರಾಯಣಪ್ಪ ಎಂದು ಕರೆಯಲಾಗುವ ಕವಿ ಯಾರು ಅಂದರೆ ಕುಮಾರವ್ಯಾಸ. ಸೊ ರಾಕ್ಷಸ ಬಹುವಚನ ರೂಪವಾಗಿ ಪರಿವರ್ತಿಸಿದಾಗ ರಾಕ್ಷಸರು ಆಗ್ತಾರೆ, ಹೌದಾ? ಸೊ ಇಲ್ಲಿಗೆ 1ನೇ ಮೇನು ಮುಗಿತು. ನಾವು ನೆಕ್ಸ್ಟ್ 2ನೇ ಮೇನು ಬಿಟ್ಟ ಸ್ಥಳವನ್ನು ತುಂಬಿ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಓಕೆ. ಅರಸನ ಮನೆ, ಇದರಲ್ಲಿ ಅರಸನ ಎಂಬುವುದು ಪೂರ್ವ ಪದ, ಆದರೆ ಮನೆ ಎಂಬುದು ಯಾವ ಪದ ಅಂತ ಕೇಳಿದಾನೆ. ಸೊ ಮನೆ ಎಂಬುದು ಉತ್ತರ ಅಂತ ಬರೆದ್ರೆ ಮುಗೀತು, ಉತ್ತರ ಪದ. ಕುಡಿ ಪದದ ನಾಮರೂಪ ಚಿಗುರು, ಹಾಗಾದರೆ ಇದರ ಕ್ರಿಯಾ ರೂಪ ಏನಾಗುತ್ತೆ? ಸೇವಿಸುವುದು ಅಥವಾ ಕುಡಿಯುವುದು ಆಗುತ್ತೆ. ಸೇವಿಸುವುದು ಅಥವಾ ಕುಡಿಯುವುದು. ಓಕೆ. ಸೊ ಇಲ್ಲಿಗೆ 2ನೇ ಮೇನು ಮುಗಿತ್ತು. ಈಗ ನೆಕ್ಸ್ಟ್ 3ನೇ ಮೇನು. ಸೂಚನೆಯಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ತಾನೆ. ನೋಡಿ, ಕ್ಲೀನಾಗಿ ಅಭ್ಯಾಸ ಮಾಡ್ಕೊಳ್ರಿ. ಇದೇ ರೀತಿಯಾದಂಥ ಪ್ರಶ್ನೆಗಳು ಬರ್ತವೆ, ಇವು ಬಂದರೂ ಬರ್ಬೋದು. ಧರ್ಮ, 7ನೇ ಕ್ವೆಶನ್. ಧರ್ಮ ಇದರ ವಿರುದ್ಧಾರ್ಥಕ ಪದ. ಧರ್ಮ ಇದರ ವಿರುದ್ಧಾರ್ಥಕ ಪದ ಅಧರ್ಮ. ಓಕೆ. 9ನೇದು. ಅವನು ಈ ಪದದ ಸ್ತ್ರೀಲಿಂಗ ರೂಪ. ಸ್ತ್ರೀಲಿಂಗ, ಅವನು ಅನ್ನುವುದು ಸ್ತ್ರೀಲಿಂಗವನ್ನು ನಾವು ಬರೆದಾಗ ಅವಳು ಆಗುತ್ತೆ. ಸೊ 8ನೇದು ಬಿಟ್ಟಿದ್ವಿ. ಆಚ್ಛಾದನ ಪದದ ಅರ್ಥವನ್ನು ಬರೀರಿ ಅಂತ ಹೇಳ್ತಾರೆ. ಸೊ ಬಟ್ಟೆ ಅಥವಾ ವಸ್ತ್ರ, ಇದು ಬಟ್ಟೆ ಅಥವಾ ವಸ್ತ್ರ. ಸೊ ನೆಕ್ಸ್ಟ್ 10ನೇದು. ಮನಸೋಲು ಈ ಪದ ಬಳಸಿ ಸ್ವಂತ ವಾಕ್ಯವನ್ನು ರಚನೆ ಮಾಡಿದಾಗ. ಮನಸೋಲು. ಸೊ ಸರಿಯಾದ ನೀವು ವಾಕ್ಯವನ್ನು ರಚಿಸಿ ಬರೆದಾಗ ಅಲ್ಲಿ ನಿಮಗೆ ಅರ್ಥ ಮಾರ್ಕ್ಸ್ ಬರೋಕ್ಕೆ ಸಾಧ್ಯ. ಸೊ ನೀನು ಇಲ್ಲೇನು ಮಾಡುತ್ತಿರುವೆ, ಈ ವಾಕ್ಯದಲ್ಲಿ ಬಳಸಿದ ಲೇಖನ ಚಿಹ್ನೆ ಯಾವುದು? ಸೊ ಈ ಲೇಖನ ಚಿಹ್ನೆ ನಿಮಗೆ ಗೊತ್ತಿರುವಂಥದ್ದೇ, ಪ್ರಶ್ನಾರ್ಥಕ ಚಿಹ್ನೆ ಇದು. ಬೆಟ್ಟದಾವರೆ, ಈ ಪದವನ್ನು ಬಿಡಿಸಿ ಬರೆದಾಗ. ಬೆಟ್ಟದ ಪ್ರಸ್ತಾವರೆ, ಬೆಟ್ಟದಾವರೆ ಯಾವ ಸಂಧಿ ಹೇಳ್ರಿ? ಆದೇಶ ಸಂಧಿ. ಓಕೆ. ಸೊ 3ನೇ ಕ್ವೆಶನ್ನು, ಇದು 4ನೇ ಮೇನು. 2-3 ವಾಕ್ಯದಲ್ಲಿ ಬರುವಂಥ ಪ್ರಶ್ನೆಗಳು. ಸೊ 6 ಇರ್ತವೆ, 2 ಮಾರ್ಕ್ಸು 12. ಕೆಂಪಿರುವೆ ಗೂಡು ಕಟ್ಟುವ ರೀತಿಯನ್ನು ವರ್ಣಿಸಿ ಅಂತ ಕೇಳಿದರೆ ಇಲ್ಲಿ ಬರೆಯೋಕ್ಕೆ ಅವಕಾಶ ಇಲ್ಲ, ಕೆಳಗಡೆ ನಾವು ಆನ್ಸರ್ನ ತೋರಿಸ್ತೀವಿ. ಸೊ ಕಂಸನು ಕೃಷ್ಣನನ್ನು ಕೊಲ್ಲುತ್ತೇನೆ ಎಂದು ಏಕೆ ಹೇಳುತ್ತಾನೆ? DS ಗರ್ಕಿರವರ ಸ್ಥಳ, ಕಾಲ, ಕೃತಿ ಪರಿಚಯಿಸಿ. ಏನನ್ನು ಮರೆತು ಏನನ್ನು ಎರೆದು ಹೇಗೆ ಕನ್ನಡದ ದೀಪವನ್ನು ಹಚ್ಚುತ್ತಾರೆ? ನಿಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬಗಳ ಪಟ್ಟಿ ಮಾಡಿ ಅಂತ ಹೇಳಿದರೆ. ಸಂಕ್ರಾಂತಿಯಂದು ದನ ಕರುಗಳನ್ನು ಹೇಗೆ ಶೃಂಗರಿಸುತ್ತಾರೆ?
ಕರಿಯ ಕೈಗೆ ಮಾಲೆ ಕೊಡಲು ಕಾರಣವೇನು? ಸೊ ನೋಡ್ರಿ, ಇವು ನೆಕ್ಸ್ಟ್ 5ನೇ ಮೇನು. ಸೊ ಅಥವಾ ಒಂದು ದಿನದ ಮಟ್ಟಿಗೆ ನಿನ್ನನ್ನು ರಾಜನಾಗಿ ಮಾಡಿದರೆ ನೀವೇನೆಲ್ಲ ಮಾಡಿವ್ರಿ ಎಂಬುದನ್ನು ಬರಿಬೋದು. ಸೊ ಈ ಪದ್ಯ ಪೂರ್ಣಗೊಳಿಸಿ 5ನೇ ಮೇನು 2 ಅಂಕ ಇರುತ್ತೆ. ಸೊ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? 20ನೇ ಕ್ವೆಶ್ಚನ್. ಅರಸನು ಈ ಮಾತನ್ನು ಯಾರು ಯಾರಿಗೆ? ಅರಸನ ಅಂಕೆಯಲ್ಲಿ ದೆವ್ವದ ಕಾಟವಿಲ್ಲ. ಸೊ ಈ ಮಾತನ್ನು ಹೇಳಿದ್ರೆ ಅಂದರೆ ಈ ಮಾತನ್ನು ಕಂಸನು ವಸುದೇವನಿಗೆ ಹೇಳಿದ. ಕಂಸನು ವಸುದೇವನಿಗೆ ಹೇಳಿದ. ಬಾಲನಿವ ನಿನ್ನದಿರು ದುಗುಡುವ ತಾಳಲಾಗದು ಬೊಪ್ಪ. ಸೊ ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು. ಅಭಿಮನ್ಯು ಚಕ್ರವನ್ನ ಭೇದಿಸಲು ಧರ್ಮರಾಯನ ಬಳಿ ಅಪ್ಪಣೆ ಕೇಳುವಾಗ ಈ ಮಾತನ್ನ ಹೇಳುತ್ತಾನೆ. ಓಕೆ, ಸೊ 4, 5, 6, 10. ಈಗ 7ನೇ ಮೇನು ಪ್ರಾಸ ಹಾಕುವಂಥದ್ದು. ಸರಿಯಾಗಿ ಬರ್ಕೊಂಬಿಕ್ಕವನ್ನ. ಸೊ 8ನೇ ಮೇನು 5, 6 ವಾಕ್ಯ. ಸೊ 23 ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನಂತ ಕೇಳಿದರೆ. 24 ನಿಮ್ಮ ಊರಿನ ಬೀದಿ ದೀಪ ಸರಿಪಡಿಸುವಂತೆ ಕೋರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಪತ್ರ ಬರೆಯ ಕೇಳಿದರೆ. ಸೊ ಈ ಚಿತ್ರವನ್ನು ಗಮನಿಸಿ 5, 6 ವಾಕ್ಯಗಳಲ್ಲಿ ಬರೀರಿ ಅಂತ ಹೇಳಿದರೆ. ಸೊ ಕೆಳಗಡೆ ಆನ್ಸರ್ ಇರುತ್ತೆ, ನೋಡ್ಕೊಳ್ಳಿ.